ನವಂಬರ್ 15ನೇ ತಾರೀಕು ಮಕ್ಕಳ ದಿನಾಚರಣೆ 14ನೇ ತಾರೀಕು ನವಂಬರ್ 14ನೇ ತಾರೀಕು ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಿನ್ನೆ ಚರ್ಚೆ ಮಾಡಿದ್ವಿ. ನಿನ್ನೆ ಅಲ್ಲ ಮೊನ್ನೆ ಮಾಡಿದಾಗ ನಾನು ಫಾರ್ ದ ಫಸ್ಟ್ ಟೈಮ್, ಯಾಕೆಂದರೆ ಯೂಶಲಿ ಮಕ್ಕಳ ದಿನಾಚರಣೆಗೆ ಮಾನ್ಯ ಮುಖ್ಯಮಂತ್ರಿಗಳು ಪಾರ್ಟಿಸಿಪೇಟ್ ಯೂಶಲಿ ಅಂಥ ದೊಡ್ಡ ಕಾರ್ಯಕ್ರಮ ಇರೋದಿಲ್ಲ. ಆದರೆ ಇತಿಹಾಸದಲ್ಲೇ, ಭಾರತದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಏನಾಗ್ತದೆ, ಬೇರೆ ಕಡೆಗೆಲ್ಲ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಂತ ಇಡ್ತಾರೆ. SDMC ಅವರು ಏನು ಮಾಡ್ತಾರೆ ಅದೆಲ್ಲದೂ ಕೂಡ, ಮತ್ತು ನಮ್ಮ ಮಕ್ಕಳನ್ನ ನಾವು ಶಾಲೆಗೆ ಕಳಿಸಿದಾಗ ಕೆಲವು ಸತಿ ತಂದೆ ತಾಯಿಯವ್ರಿಗೂ ಕೂಡ ಆ ವಿವೇಚನೆ ಕೆಲವು ಸತಿ ಕಮ್ಮಿ ಇರ್ತದೆ, ಕೆಲವ್ರಿಗೆ ಇರ್ತದೆ. ಇತ್ತೀಚಿನ ದಿನಗಳಲ್ಲಿ ಆಸೆ ಅವರಿಗೆ ಮಕ್ಕಳು ಹೆಂಗೆ ಓದ್ತಾ ಇದ್ದಾರೆ ಏನು ಅಂಥೇಳಿ. ಅದಕ್ಕೆ ಅವತ್ತು ನಾವು ಮೆಗಾ PTM ಅಂಥೇಳಿ ನಾವು ಮಾಡ್ತಾಯಿದ್ವಿ. ಅಂದರೆ 57 ಲಕ್ಷ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಎರಡು ಶಾಲೆಯಲ್ಲೂ ಕೂಡ. ಬೇರೆಯವರಂತೂ ರೆಗ್ಯುಲರಾಗಿ ಮಾಡ್ತಾರೆ ಪ್ರೈವೇಟ್ ಶಾಲೆಯಲ್ಲಿ, ಯಾಕೆಂದರೆ ಅವ್ರಿಗೆ ಆ ಅನುಭವ ಮಾಡ್ಕೊಂಡು ಬಂದಿದ್ದಾರೆ. ನಾವು ಈ ಸತಿ ಇಡೀ ರಾಜ್ಯದಲ್ಲಿ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಯಲ್ಲಿ ಮೆಗಾ PTMನ ತಂದೆ ತಾಯಿಯವರು, ಶಿಕ್ಷಕರು ಮತ್ತು SDMC ಅವರು ಎಲ್ಲರೂ ಸೇರಿ, ಅವ್ರು ಎಷ್ಟೇ ಮಕ್ಕಳಿರಿ ಅವರು ಆ ಶಾಲೆಯಲ್ಲಿ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಬರಬೇಕು, ಕಂಪಲ್ಸರಿಯಾಗಿ ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ ಆದಮೇಲೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯೂ ಕೂಡ, ಯಾಕೆಂದರೆ ಬಂದ ಮೇಲೆ ಅದನ್ನು ಆದಷ್ಟು ಅವರಿಗೆ ತೊಂದರೆ ಆಗಬಾರ್ದು, ಸಮಯನ ತಗೊಂಡು ಬರಬೇಕು. ಯಾಕೆಂದರೆ ಚರ್ಚೆ ಅಲ್ಲಿ ಮಾಡಿದಾಗ ಮತ್ತು ಸರ್ಕಾರದಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಅದು ಎಷ್ಟೋ ಮಾಹಿತಿ ಕೆಲವು ಸತಿ ತಂದೆ ತಾಯಿಯವ್ರಿಗೆ ಇರೋದಿಲ್ಲ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಮನವಿಯನ್ನು ಮಾಡಿದ್ದೀನಿ. ಆಮೇಲೆ ನಮ್ಮ ಮಕ್ಕಳು ಯಾವ ರೀತಿ ಓದ್ತಾರೆ ಅಂತ ಟೀಚರ್ಸಿಗೆ ಮಾತಾಡಿದಾಗ ಮನೆಯಲ್ಲಿ ಯಾವ ರೀತಿ ನಾವು ವ್ಯವಸ್ಥೆಯನ್ನು ಮಕ್ಕಳಿಗೆ ಸಹಕಾರ ಮಾಡಬೇಕು ಅಂತೇಳಿ ಪೋಷಕರು ಕೂಡ, ಅದಕ್ಕೆ ನಾನು ಇಲಾಖಾ ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಮಾಡಿದ್ದೀನಿ. ಯಾವ ರೀತಿ ನಾವು ಅವರಿಗೆ ಡೈರೆಕ್ಷನ್ ಕೊಡಬೇಕು. ಈಗ ಒಂದು ಕೇಳಿದರು ಊಟದ ಏನೋ ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ವ್ಯವಸ್ಥೆ ಆಗಿದೆ, ಒಂದೇ ಶಾಲೆಯಲ್ಲಿ, ಎಲ್ಲ ಕಡೆಯೂ ಅಲ್ಲ. ಯಾಕೆಂದರೆ ನಾವು ಇವತ್ತವರೆಗೂ ಕೂಡ ಯಾವುದೇ ಥರದ ಊಟದಲ್ಲಿ ಕಂಪ್ಲೇಂಟ್ ಬಂದಿಲ್ಲ. ಇಂಥ ಸಂದರ್ಭದಲ್ಲಿದ್ದಾಗ ಅದನ್ನು ಹೇಳ್ಕೋಬೋದು. ಮಕ್ಕಳು ಎಲ್ಲ ವಿಚಾರಗಳನ್ನು ಕೂಡ ಹೇಳಿದಾಗ ಕಲಿಕೆಗೂ ಕೂಡ ನಮ್ಮ ಕೊಡ್ತಕ್ಕಂಥ ಕಾರ್ಯಕ್ರಮ ಅದನ್ನು ಏನಾದ್ರು ತೊಗೊಂಡ್ರೆ ಅದು ಅರ್ಥಪೂರ್ಣವಾಗಿ ಅನುಷ್ಠಾನ ಆಗಲಿಕ್ಕೆ ಮತ್ತು ಒಂದು ಜವಾಬ್ದಾರಿ ಎಲ್ಲರಿಗೂ ಕೂಡ, ತಂದೆ ತಾಯಿಯವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು ಮತ್ತು ಟೀಚರ್ಸಿಗೂ ಹಾಗೂ SDMC ಅವ್ರಿಗೆ ಇರೋದ್ರಿಂದ ಇದು ಫಾರ್ ದ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಆಗ್ತಾಯಿದೆ. ಇದು ಒಳ್ಳೆ ಕಾರ್ಯಕ್ರಮ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ. ಅದು ಎಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ಅವರ ಆಫೀಸರ್ಸ್ ಜೊತೆಗೆ CMO ಆಫೀಸಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ನಾವು ತಗೊಳ್ತೀವಿ. ಆಮೇಲೆ ಅವತ್ತೇ ನಾವು ಅಡ್ಮಿಷನ್ ಡ್ರೈವ್ನು ಕೂಡ, ಯಾಕೆಂದರೆ ನಾವು ಮೇ ತಿಂಗಳಲ್ಲಿ ಮಾಡ್ತಾ ಇದ್ವಿ, ಈಗ ಹಾಗಲ್ಲ. ಯಾಕೆಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಗಳಲ್ಲಿ 500 ನಾವು ಘೋಷಣೆ ಮಾಡಿದ್ವಿ. ಆದರೆ ಇವಾಗ 800 ಮೈನಾರಿಟಿಯಿಂದನೂ ಕೂಡ ಇನ್ನೊಂದು 100 ಶಾಲೆಗಳನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆ ಇರೋದ್ರಿಂದ ಕರ್ನಾಟಕ ಪಬ್ಲಿಕ್ ಶಾಲೆ ಎಲ್ಲ ಶಾಸಕರು, ವಿರೋಧ ಪಕ್ಷದವ್ರು ಇರ್ಬೋದು, ಆಡಳಿತ ಪಕ್ಷದವ್ರು ಇರ್ಬೋದು, ಮಂತ್ರಿಮಂಡಲದಲ್ಲಿರೋರು ಇರ್ಬೋದು, ಎಲ್ಲರೂ ಕೂಡ ತುಂಬ ಸಂತೋಷವಾಗಿದ್ದಾರೆ. ಮತ್ತು ಕೊಠಡಿಗಳನ್ನು ಕೂಡ ನಾನು ಕೊಟ್ಟಿದ್ದೀವಿ. ಸುಮಾರು ಎಲ್ಲ ಸೇರಿ 3,500 ಕೋಟಿಯ ಒಂದು 900 KPS ಶಾಲೆಗಳನ್ನು, ಇಷ್ಟು ವರ್ಷ ಬರೀ 300 ಇತ್ತು 5-6 ವರ್ಷಕ್ಕೆ. ಈಗ ನಾವು ಒಂದೇ ಸತಿಗೆ 800 ಪ್ಲಸ್ 100 ಮೈನಾರಿಟಿ ಡಿಪಾರ್ಟ್ಮೆಂಟನ್ನು ಕೂಡ ಎಲ್ಲ ಮಾಡಿ ಕ್ರೋಢೀಕರಿಸಿ ಹಣವನ್ನು ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಡೋದಕ್ಕೆ 14 ವರ್ಷ ಒಂದೇ ಶಾಲೆಯಲ್ಲಿ ಕೊಟ್ಟಾಗ ಏನಾಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನ ಮೇಲೆ ನಾವು ಮಾಡ್ತಾ ಇದ್ದೀವಿ. ಇದನ್ನು ಬಹಳ ಮುಂದೆ ದಿಸ್ ಇಸ್ ಅ ಫ್ಯೂಚರ್. ಕರ್ನಾಟಕ ಪಬ್ಲಿಕ್ ಶಾಲೆ ಇಡೀ ರಾಜ್ಯದಲ್ಲಿ ಅದೊಂದು ಫ್ಯೂಚರ್ ಆಗ್ತದೆ, ಒಳ್ಳೆ ರೀತಿಯಲ್ಲಿ ನಡೀತದೆ. 14 ವರ್ಷದ ಕಲಿಕೆಯನ್ನು ಕೂಡ ಈಗ ಅದೆಲ್ಲ ತೀರ್ಮಾನ ಆಗಿದೆ. ಮಾನ್ಯ ಹೊರಟ್ಟಿಯವರು ಬರೆದಿರೋ ಲೆಟ್ರ್ ಇನ್ನೂ ನನಗಂತೂ ತಲುಪಿಲ್ಲ, ನಿಮಗೇನೋ ತಲುಪಿರ್ಬೋದು. ಆಮೇಲೆ ನಿನ್ನೆನೂ ಕೂಡ ಪುಟ್ಟಣ್ಣವರೆಲ್ಲ ಮಾತಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಏಕೆಂದರೆ ದುಂಡು ಮೇಜಿನ ಸಭೆಯನ್ನು ನವಂಬರ್ 9ನೇ ತಿಂಗಳು 24ನೇ ದಿವಸ 2024 ಅವರ ಅಧ್ಯಕ್ಷತೆಯಲ್ಲೇ ಇದನ್ನು ಮಾಡಬೇಕು ಅಂತ ನನಗೆ ಕಳಿಸಿದ್ರು. ಅದು ಸ್ವಲ್ಪ ಅವರಲ್ಲಿ ಮಾಹಿತಿಯ ಕೊರತೆ ಮೇಲೆ ಆ ರೀತಿ ಆಗಿತ್ತು. ನಾನು ಕೂಡ ಇವತ್ತು ಮಾತಾಡಿದೆ, ಇಲ್ಲ ಕರೆಕ್ಟಾಗಿ ಆಗಿದೆ ಅದು ಮಾಡಿರೋದು ಒಳ್ಳೆಯದು ಅಂಥೇಳಿ. ಕನ್ನಡಿಗರಿಗೆ ಅವಕಾಶಗಳ ಹೆಚ್ಚು ಇನ್ನು ಮೇಲೆ ಸಿಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಯಾಕೆಂದರೆ ಚಿಕ್ಕ ಪುಟ್ಟ ಕೆಲಸಕ್ಕೆ ಸಿಗ್ತಾ ಇರಲಿಲ್ಲ, ಬೇರೆಯವರು ಬಂದು ಅದನ್ನ ಸಹಕಾರ ತೊಗೊಳ್ತಾ ಇದ್ರು. ಗುಣಾತ್ಮಕ ಇಂಪ್ರೂವ್ ಮಾಡೋದು ಒಂದು ಭಾಗ. ಅವಕಾಶಗಳು ನಾವು ಯಾಕೆ ನೀವು ಕೇಳ್ತಾ ಇದ್ರಿ ಕನ್ನಡಿಗರಿಲ್ವಾ, ಇಲ್ಲ ಕನ್ನಡಿಗರಿಗೆ ಯಾಕಿಲ್ಲ ಅಂದರೆ ಕೇರಳದಲ್ಲಿ 30% ಕಲಿಕೆಯಲ್ಲಿ 100% ಅಂತ ಹೇಳ್ತಾರೆ. ಅದಕ್ಕೆ ನಾವೆಲ್ಲದೂ ಕೇಳಿ ಸಾಮಾನ್ಯ ಜನರ ಅಭಿಪ್ರಾಯವನ್ನು ತಗೊಂಡು ನಾವು ಈ ವಿಚಾರಗಳನ್ನು ತಗೊಂಡಿದ್ದೀವಿ. ಮಕ್ಕಳ ಹಿತದೃಷ್ಟಿಯಿಂದ, ಉದ್ಯೋಗ ಹಿತದೃಷ್ಟಿಯಿಂದ ಎಲ್ಲದೂ ಸೇರಿ ನಾವು ಮಾಡಿದ್ದೀವಿ.
ಇದನ್ನು ಜನರ ಒಂದು ಅಭಿಪ್ರಾಯದ ಮೇಲೆ ಮಾಡಿದ್ದು. ಆಮೇಲೆ ನಾವು ಯಾವತ್ತೂ ಕೂಡ ಇಲಾಖೆಯಲ್ಲಿ ಒಬ್ಬರೇ ಮಾಡೋದಿಲ್ಲ. ಇಂಥ ಮಹತ್ವವಾಗಿರ್ತಕ್ಕಂಥ ಒಂದು ತೀರ್ಮಾನ ಇದು ನಮ್ಮ ರಾಜ್ಯದ ಜನರಿಗೆ ಉದ್ಯೋಗಕ್ಕಿರ್ಬೋದು, ಬೇರೆ ಬೇರೆದಕ್ಕೆ ಸಹಕಾರ ಆಗುತ್ತೆ ಅಂತೇಳಿ ನೀವು ಕೂಡ ಅದನ್ನು ನಿಮ್ಮ ವಿಶ್ಲೇಷಣೆಯಲ್ಲಿ ಮಾಡೋದು ಒಳ್ಳೆಯದು ಅಂತ ಹೇಳಿ ನಾನು ಭಾವಿಸ್ತೇನೆ. ಅದು ಮಾಹಿತಿ ನೀವು ಹೇಳಿದರೆ, ಮಾಹಿತಿ ಕೊಟ್ಟ ತಕ್ಷಣ ತಪ್ಪುಗಳು ನನ್ನ ಇಲಾಖೆಯಲ್ಲಿ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಚಾರಗಳಿರ್ಬೋದು, ತಕ್ಷಣ ಆ್ಯಕ್ಷನ್ ತೊಗೊಳ್ತೀವಿ. ನಂಬರ್ 1, ಎಸ್ಪೆಷಲಿ ಫುಡ್ಡಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು. ನವೆಂಬರ್ನಲ್ಲಿ ಕ್ಯಾಬಿನೆಟ್ ರಿಷಫಲ್ ಏನಾದರೂ ಇದೆಯಾ ಸರ್? ಬಾಯಿ ಮುಚ್ಕೊಂಡು ಕುತ್ಕೊ ಅಂತ ಹೇಳಿದ್ದಾರೆ, ನಾನಂತೂ ಕುತ್ಕೊಳ್ತೀನಿ. ಸರ್ ಖಾಸಗಿ ಶಾಲೆಗಳಲ್ಲಿ ಮಕ್ಕಳ ಮೇಲೆ ಹಲ್ಲೆ ಕೆಲವು ಕಡೆ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಸರ್? ನೋಡೋಣ, ಅದು ಖಾಸಗಿ ಒಕ್ಕೂಟದವ್ರ ಜೊತೆಗೆ ಮಾತಾಡಿ ಈ ಥರ ಆಗಬಾರ್ದು. ಮಕ್ಕಳು ದೇವ್ರ ಸ್ಥಾನದಲ್ಲಿ ಇರ್ತಾರೆ. ಯಾವತ್ತೂ ಕೂಡ ನಮ್ಮ ಜವಾಬ್ದಾರಿ ಆಗ್ತದೆ, ಸರ್ಕಾರಗಳ ಜವಾಬ್ದಾರಿ ಆಗುತ್ತೆ, ಖಾಸಗಿ ಸಂಸ್ಥೆಯ ಅಸೋಸಿಯೇಷನ್ಸ್ದಾಗುತ್ತೆ, ಟೀಚರ್ಸ್ದಾಗುತ್ತೆ. ಎಲ್ಲರೂ ಕೂಡ ಇದನ್ನು ಭಾಳ ಗೌರವದಿಂದ ನೋಡಬೇಕಾಗತ್ತೆ. ಈ ಥರ ಆಗ್ತಕ್ಕಂಥ ವಿಚಾರಗಳನ್ನು ತಕ್ಷಣ ಬಂದಾಗ ಅದಕ್ಕೆ ಕಾನೂನಾತ್ಮಕವಾಗಿ ನಾವು ಕಾನೂನನ್ನು ಅವ್ರ ಮೇಲೆ ತಗೊಂಡು ಅದನ್ನು ಏನು ತೀರ್ಮಾನ ತಗೊಳ್ಬೇಕು. ಮತ್ತು ನಾನು ಮನವಿಯನ್ನು ಕೂಡ ನಾನು ಮಾಡ್ತೀನಿ. ಶಿಕ್ಷಕರಿರ್ಬೋದು, ಪೋಷಕರಿರ್ಬೋದು, ಶಾಲೆಯ ವ್ಯವಸ್ಥೆಯಲ್ಲಿ ಯಾರಿದ್ದಾರೆ, ದಯವಿಟ್ಟು ಮಕ್ಕಳನ್ನು ಭಾಳ ಜವಾಬ್ದಾರಿತವಾಗಿ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮದೆಲ್ಲದೂ ಇದೆ ಅಂಥೇಳಿ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.